ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಪಾಲಕ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಇಲ್ಲಿ ಒಂದು ಜಾರಿಗೆ ಹಸಿರು ಮೆಣಸಿನ್ಕಾಯಿ, ಒಂದು ಇಡೀ ಪುದೀನ, ಒಂದು ಸ್ಪೂನು ಧನಿಯಾ ಪುಡಿ, ಒಂದು 1/4 ಸ್ಪೂನ್ ಅರಿಶಿನ ಪುಡಿ, 1 ಇಂಚು ಚಕ್ಕೆ, ಒಂದು 6 ಲವಂಗ, ಒಂದು ಸ್ವಲ್ಪ ಮೆಣಸು, ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಇಡೀ ಪಾಲಕ್ ಸೊಪ್ಪು, ಒಂದು ಇಡೀ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ನಂತರ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ 2 ಈರುಳ್ಳಿ ಉದ್ದೆಗೆ ಹೆಚ್ಚಿರೋಂಥದ್ದು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಅದಕ್ಕೇ ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕೊಂಡು ಅದು ಹಸಿ ಸ್ಮೆಲ್ ಹೋಗೋರು ಹುರ್ಕೊಳ್ಳಿ. ಇಲ್ಲಿ ನಾನು ಒಂದು kg ಚಿಕನ್ ತೊಗೊಂಡಿದ್ದೀನಿ, ಅದನ್ನು ಸಹ ತೊಳೆದುಬಿಟ್ಟು ಈ ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಇದು ನೀರು ಬಿಡೋವರೆಗೂ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಎಲ್ಲ ಹಾಗೆ ಒಂದು 5 ನಿಮಿಷ ಕೈ ಆಡಿಸ್ಬಿಟ್ಟು ರುಬ್ಬಿರೋಂಥ ಪೇಸ್ಟನ್ನು ಸಹ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಗೆ ನೀರನ್ನು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ಚಿಕನ್ ಒಂದು ಮುಕ್ಕಾಲು ಬಗೆ ಬಂದಿರುತ್ತೆ, ಆವಾಗ ಒಂದು ಅರ್ಧ ಕಪ್ಪು ಮೊಸರು ಸಹ ಹಾಕಿ ಇದಕ್ಕೆ 1-2 ಹಸಿರು ಮೆಣಸಿನ್ಕಾಯಿ ಸಹ ಹಾಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ಪಾಲಕ್ ಚಿಕನ್ ರೆಡಿ ಆಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಡು ಇಡ್ಲಿ, ದೋಸೆ, ಚಪಾತಿ, ಅನ್ನ, ರೊಟ್ಟಿ ಎಲ್ಲದರ ಜೊತೆನೂ ಇದನ್ನು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ.